Nisha vlog, guys. I hope you are fine. So today I'm going to show you that Nisha is cooking today food, guys. And guys, see, she's cooking. This is chicken. This is some cooked that, and this is some recipe. And she's here cooking food very hardly, guys. See, Nisha, Mercy, you want to say something? No, nothing. There is not gas on. Not gas on. Don't know, guys, what she's doing. Want chicken or mutton? I want chicken. Okay. So guys, she's cooking food, guys. See. Okay. Done. After. ಗೈಸ್ ನೋಡಿ ಲಾಸ್ಟ್ ಬ್ಲಾಗ್ ಅಲ್ಲಿ ಅವಳು ನೈಟಿ ತಂದಿದೆ, ಅದನ್ನ ಆಗ್ಲೇ ಹಾಕೊಂಡಿದ್ದಾರೆ. ಸ್ವಲ್ಪ ಎದ್ದಿ ತೋರಿಸಬಹುದಾ ಪ್ಲೀಸ್? ವೆಯ್ಟ್ ಮಾ ಇದೇಳೆ ಅಲ್ಲೆಲ್ಲ ತೋರಿಸ್ಕೋಬಹುದು. ಸರಿ ಆಯ್ತು, ಚೆನ್ನಾಗಿ ಕಾಣಿಸ್ತೆ. ಇನ್ನೊಂದು 2-3 ತಗೊಂಡ್ಬಿಡಿ ನಿಶಾ ರವೀಂದ್ರ ಸೈಜ್ ನೋಡ್ಕೊಂಡು. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಫಾರ್ ದ ಗಿಫ್ಟ್. ನಾನು ಇಮ್ಮನಿನ ಮಾತಾಡ್ಸ್ತಾ ಇಲ್ಲ ಗೈಸ್. ಈಗ ಇಬ್ರದ್ದು ಕೋಳಿ ಜಗಳ. ನಂಗೆ ಒಡೆಯೋದು ಹೊಡೆದ್ ಬಿಡ್ತಾಳೆ, ಅಮ್ಕ್ ಬಿಡ್ತಾಳೆ ಕೈ ಕಾಲ್ನೆಲ್ಲ. ಆಮೇಲೆ ಸಾರಿ ಮಾಮಿ, ಸಾರಿ ಏನು ಸಾರಿ ಮಾಸಿ ಅನ್ಕೊಂಡು ಇದ್ ಮಾಡ್ತಾಳೆ. ಅದಕ್ಕೆ ಇವಾಗ ನಾನು ಮಾತಾಡ್ಸಲ್ಲ ಅಂದಿದ್ದೀನಿ. ಆ ಲಕ್ಕಿಗೆ ಹಿಂಸೆ ಕೊಡ್ತಾಳೆ. ಆಮೇಲೆ ಗೈಸ್ ಬನ್ನಿ ಇಲ್ಲಿ ಹಂಗೆ ಒಂಚೂರು ಬನ್ನಿ, ಹಂಗೆ ಮುಂದಕ್ಕೆ ಕುತ್ಕೊಳ್ಳಿ. ಸಾಕಷ್ಟು ಜನ ಕೇಳ್ತಿದ್ದೀರಾ ಹಿಮಾನಿ ಯಾರು, ಯಾಕೆ ನಿಮ್ಮ ಮನೆಗೆ ಬಂದಿದ್ದಾಳೆ, ಆಮೇಲೆ ಅವಳಿಗೆ ಸ್ಕೂಲ್ ಇಲ್ವಾ, ಆಮೇಲೆ ಅದೇನು ಇನ್ನೊಂದೇನು ಅವಳದು ಹೇರ್ ಕಟ್ ಚೆನ್ನಾಗಿದೆ, ಸಾಕಷ್ಟು ಪ್ರಶ್ನೆಗಳು ಕೇಳಿದ್ದೀರಾ. ಸೊ ಎಲ್ಲದಕ್ಕೂ ಹೇಳೋದಾ ನಿಖಿಲ್ ರವೀಂದ್ರ ಅವರೇ? ಏನಂತ ಅಂದ್ರೆ ಹಿಮಾನಿ ನಿಖಿಲ್ ಅವರಿಗೆ ಅಂದ್ರೆ ಹಿಮಾನಿ ಫ್ಯಾಮಿಲಿ ನಿಖಿಲ್ ಅವರಿಗೆ 3 years ಇಂದನೂ ಪರಿಚಯ, 3-4 ಇಂದನೂ ಪರಿಚಯ. ನಾವು ಲಾಸ್ಟ್ ಟೈಮ್ ಮನಾಲಿಗೆ ಹೋದಾಗ ನನಗೆ ಪರಿಚಯ ಆಗಿದ್ದವಳು. ಮೇ ಬಿ ಆಲ್ಮೋಸ್ಟ್ 1 year ಆಯಿತು. ಸೊ ಅವಳು ಲಾಸ್ಟ್ ಇಯರೇ ಬರೋಕ್ಕೆ ಇಷ್ಟ ಇತ್ತು ಅವಳಿಗೆ. ಬಟ್ ಅವ್ರ ಅಮ್ಮ ಹೆದರ್ಕೊಂಡ್ರು. ಅಂದರೆ ನಾವು ಹೋಗಿ ಟೈಮಲ್ಲಿ ಅವಳಿಗೆ ಇದೇನು ಎಕ್ಸಾಮ್ ಏನೋ ನಡೀತಿತ್ತು, ಹಂಗಾಗಿ ಅವಳು ನಮ್ಮ ಜೊತೆ ಬರೋಕ್ಕಾಗಲಿಲ್ಲ. ಅದಾದ್ಮೇಲೆ ಕಳಿಸ್ಕೊಡಿ ಅಂತ ಹೇಳಿದ್ವಿ. ಬಟ್ ಅದೇ ಅವರಮ್ಮ ಒಬ್ಬಳನ್ನ ಹೆಂಗೆ ಕಳಿಸೋದು ಅಂತ ಅಂದ್ಬಿಟ್ಟು ಕಳಿಸಿರಲಿಲ್ಲ. ಈ ಸಲ ನಿಖಿಲ್ ಅವ್ರು ಹೋದಾಗ ನಾವೇ ಇರಲಿ ಸ್ವಲ್ಪ ದಿನ ನಮ್ಮ ಮನೇಲಿ ಅಂತ ಕರ್ಕೊಂಡು ಬಂದ್ವಿ. ಯಾಕಂದ್ರೆ ಅವಳು ಮನಾಲಿ ಬಿಟ್ಟು ಇನ್ನೆಲ್ಲೂ ಹೋಗಿರಲ್ಲ. ಸೊ ನಾವು ಕರಿತಾನೇ ಇದ್ವಿ ಬಾ ಅಂತ. ಸೊ ಅವಳು ಬಂದಿದ್ದಾಳೆ, ಅವಳ ತಂಗಿ ಅಂತೂ ಬರೋಕ್ಕಾಗಿಲ್ಲ. ಏನ್ ಹೇಳ್ತವ್ರೆ ಅಂತ ನೋಡ್ತಾ ಅವಳು ಏನು ಬಂದು ಆ್ಯಕ್ಚುಲಿ ಗೈಸ್ ಹೇಳಬೇಕು ಅಂದರೆ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೋತಾಳೆ. ಅದೇ ಬೇಕು ಇದೇ ಬೇಕು ಅನ್ನಲ್ಲ ಅವಳು. ಊಟದ ವಿಷಯದಲ್ಲೂ ಅಷ್ಟೇ. ಆಮೇಲೆ ಅವಳ ಹೆಸರು ಹಿಮಾನಿ ಅಂತ. ನಾವು ಎಷ್ಟೊಂದು ಜನ ಕಮೆಂಟ್ ಮಾಡಿದರೆ ನಮ್ಮ ಹೆಸರು ಹಿಮಾನಿ ಅಂತ. ಅವಳು ಬಂದು ಆಗಲೇ ಒಂದು 15 days ಆಗಿಲ್ವಾ? ಇನ್ನೂ ಆಗಿಲ್ಲ, 12 days ಆಯ್ತು. ಇನ್ನೊಂದು ಸ್ವಲ್ಪ ದಿನ ಈಗ ರಜಾ. ಯಾಕೆ ಈಗ 3 months ರಜೆ? ನಮ್ಗೆ ಹೆಂಗೆ ಬೇಸಿಗೆ ರಜೆ ಮಧ್ಯೆ ಎಲ್ಲ ರಜಾ ಕೊಡ್ತಾರೆ, ಹಂಗೆ ಅವ್ರಿಗೆ ಇವಾಗ ಫಾಲ್ಸ್ ಆಗೋದ್ರಿಂದ ಸ್ನೋಫಾಲ್ ಆಗೋದ್ರಿಂದ ಸೊ 3 months ರಜಾ ಕೊಟ್ಟಿದ್ದಾರೆ. ಹಾಗಾಗಿ ಅಕ್ಕ ಬಂದಿದ್ದಾಳೆ. February 1 ಹೋಗ್ತೀನಿ ಅನ್ಬಿಟ್ಟು ಸ್ವಾತಿ ಹತ್ರ ಹೇಳವಳೆ. ಇಲ್ಲ ಹಂಗಂದ್ಲು, ಆನ್ಲೈನ್ ಕ್ಲಾಸ್ ಏನೋ ಅಂತೆ, ಇಲ್ಲಿಂದನೇ ಓದ್ಕೊ ಅಂತ ಹೇಳಿದ್ವಿ. ಅಲ್ಲಿ ಚೆಕ್ ವಿತ್ ಮೈ ಮಾಮ್ ಅಂತ ಹೇಳೋಳೆ. ನೋಡೋಣ ಅವ್ರಮ್ಮ ಏನಂತ ಹೇಳಿದ್ದ. ಬಟ್ ಬಂದಿದ ತಕ್ಷಣ ಫುಲ್ ಅಡ್ಜಸ್ಟ್ ಆಗ್ಬಿಟ್ಲು. ನಾನೇ ಅನ್ಕೋತಿದ್ದೆ ಅವ್ರ ವಯಸ್ಸಲ್ಲೆಲ್ಲ ನಾವು ಊರಿಗೆಲ್ಲ ಹೋದ್ರೆ ಅಪ್ಪ ಅಮ್ಮ ಅಂತ ಅಂತಿದ್ವಿ. ಅವಳು ಇಷ್ಟ ಆರಾಮಾಗಿ ಗೊತ್ತಾ. ಹಂಗೆ ನಾವು ಅಂದ್ರೆ ಅವಳು ಕಂಫರ್ಟ್ ಝೋನ್ ಕೊಟ್ಟು ನೋಡ್ಕೋತಾ ಇದ್ವಿ. ಡೈಲಿ ಅವ್ರ ಅಪ್ಪ ಅಮ್ಮಂಗೆ ಫೋನ್ ಮಾಡಿ ಮಾತಾಡ್ತಾ ಇರ್ತಾಳೆ. ಇದಿಷ್ಟು ಡೀಟೇಲ್ಸ್ ಆಫ್ ಹಿಮಾನಿ. ಅಷ್ಟೇ, ಕ್ಲಾರಿಟಿ ಸಿಗ್ತಾ ಎಲ್ರಿಗೂ. ಆಮೇಲೆ ಅವಳು 7th standard ಓದ್ತಾ ಇದ್ದಾಳೆ. ಈಗ 6th pass 7th ಹೋಗ್ತಾ ಇದ್ದಾಳೆ. ಅವ್ರಿಗೆ ಈ ಟೈಮಲ್ಲಿ ಇನ್ನೊಂದು ತಿಂಗಳ ಮಾರ್ಚ್ ಎಂಡ್ವರೆಗೂ ಇರುತ್ತೆ ಸ್ನೋ. ಅಲ್ಲಿವರೆಗೂ ಅವ್ರಿಗೆ ರಜಾ ಸ್ಕೂಲು. ಓಕೆ, ಆಲ್ ಕರೆಕ್ಟ್? ಏನು ಅರ್ಥ ಆಗಿಲ್ಲ. ಹೂವನ್ಲು ಸೊ ಏನೇನ್ ತಂದಿದ್ದೀರಾ? ಕಾಳು ಗೀಳು ಏನೋ ಮೊಟ್ಟೆ. ನಮ್ಮ ಮಮ್ಮಿಗೆ ಹುಷಾರಿಲ್ಲ, ಸೊ ಹಾಗಾಗಿ ನಾಟಿ ಮೊಟ್ಟೆ ಹೇಳಿದ್ವಿ. ಓಹೋ, ಅಜ್ಜಿನ ಇಕ್ದಂಗೈತೆ ಅಂತ. ಏನ್ ಹಾಕಿರೋದು ಇದ್ರೊಳಗಡೆ? ಏನು ಹಸಿಟ್ ಒಳಗಡೆ ಮೊಟ್ಟೆ. ಹೊಟ್ಟೆ ಐಡಿಯಾ ಬುಸಿ. ತುಪ್ಪ ಕಾಳು ಅಷ್ಟೇ. ನಮ್ಮನೇಲಿ ತೊಗರಿ ಕಾಳು ಇಷ್ಟ ಇವಿ. ತೊಗರಿ ಕಾಳು ಮತ್ತೆ ಬದನೆಕಾಯಿ ತುಪ್ಪ ಎಷ್ಟು ಕೊಟ್ಟಿ ಕೊಳಿಸಿದ್ದಾರೆ. ನಮ್ ಗುಡ್ಡ ನೋಡಿ ಕೈ. ನೆಕ್ಸ್ಟ್ ಏನಂದ್ರೆ ಇವಾಗ ನಾವು ಇಲ್ಲಿ ಕುತ್ಕೊಂಡು ಹಂಗೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಒಂದು ವಿಡಿಯೋ ಸಿಕ್ಕಿದೆ ನಮಗೆ. ಯಾರೊಬ್ರು ನಮ್ಮ ಹ್ಯಾಪಿ ಕಸ್ಟಮರ್ ವಿಡಿಯೋ ಮಾಡಿ ಹಾಕಿದ್ದಾರೆ ಗೈಸ್. ಏನ್ ಹೇಳಿದಾರೆ ನೋಡೋಣ ಬನ್ನಿ. ಸೇಮ್ ಅವ್ರ ವಿಡಿಯೋದಲ್ಲಿ ಯಾವ ತರ ಹಾಕಿದ್ರು ಅದೇ ತರ ಇದೆ. ತುಂಬಾ ಜನ ಕಮೆಂಟ್ಸ್ ಹಾಕಿದ್ರು ಚೆನ್ನಾಗಿರೋದಿಲ್ಲ, ಕಲರ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಓಪನ್ ಮಾಡೋಣ ಪೂರ್ತಿ ಯಾವ ತರ ಇದೆ ಅಂತ. ನಾವು ಪ್ರತಿಯೊಂದನ್ನು ನೋಡ್ತೀವಿ, ಮುಟ್ಟಿದ್ರೆ ಒಂಥರ ಏನ್ ರಿವ್ಯೂ ಕೊಟ್ಟಿರ್ತಾರೆ ಅಂತ. ಸಕ್ಕತ್ತಾಗಿದೆ. ಇದೇ ಹೇಳ್ದಾಗ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಇವನ್ಗೆ ಒಂದು ಬಟ್ಟೆ ಎತ್ಕೊಳಕ್ ಬರಲ್ಲ, ತಗೊಳಕ್ಕೂ ಬರಲ್ಲ, ಹಾಕೊಳಕ್ಕೂ ಬರಲ್ಲ, ಒಂದ್ ಸ್ಟೈಲ್ ಮಾಡಕ್ಕೂ ಬರಲ್ಲ. ನಮ್ಮಿಬ್ರನ್ನ ಕೇಳ್ತಾನೆ ಬಟ್ಟೆ ಪ್ಯಾಕ್ ಮಾಡಿ ಅಂತ. ಸ್ಟೈಲು ಮಾಡ್ತಾರೆ, ತಂದೆ ಎಲ್ಲ ಮುಂದಕ್ಕೆ ಕೊಡ್ಬೇಕು, ಬುಕ್ ಮಾಡ್ಕೊಡ್ಬೇಕು, ಇದನ್ನ ಮಾಡಿಸಿ ಒಪ್ಸಿ. ಇದೇನು ಸ್ಟೈಲ್ ಮಾಡೋಣ. ಸರಿ ಆಯ್ತು. ಈಗ ಸಾಹೇಬ್ರು ಧರ್ಮಸ್ಥಳಕ್ಕೆ ಹೋಗುತ್ತಿದ್ದಾರೆ.
ನಮ್ಮೆಲ್ಲರನ್ನ ಬಿಟ್ಟು ಬರೀ ಮುತ್ತಣ್ಣ ಇವ್ರಿಬ್ರೇ ಹೋಯ್ತವ್ರೆ ಯಾಕಂತ ಗೊತ್ತಿಲ್ಲ. ಅಂದ್ರೆ ಅವ್ರಿಗೆ ಉಡುಪಿಲಿ ಒಂದ್ ಸ್ವಲ್ಪ ಕೆಲಸ ಇದೆಯಲ್ಲ, ಅಲ್ಲಿ ತಂಗಲಿದ್ದಾರೆ, ಹಂಗಾಗಿ ನಾವ್ ಯಾರು ಹೋಗ್ತಾ ಇಲ್ಲ. ಅಲ್ಲಿ ಇದ್ದು ಆಮೇಲೆ ಬರುತ್ತಾರೆ. ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತ ಸುಮಾರು ದಿನದಿಂದ ಆಸೆ, ನಿಖಿಲ್ ಅವರ ಆಸೆ ಇವಾಗ ನೆರವೇರ್ತಾ ಇದೆ. ಇದಕ್ಕೆ ಒಂದ್ ನಿಮಿಷ ಎತ್ಬೇಕು ತಿರ್ಗಾ ನೀವು. ನೋಡಿ ಗೈಸ್ ಇವ್ರ ಹಾಸಿಗೆ ಕೆಳಗಡೆ ಏನೇನಿದೆ ನೋಡಿ ಗೈಸ್. ಐರನ್ ಮಾಡಿಸ್ಕೊಡ್ತಾ ಇದೆ ತಾನೆ. ಹಂಗೆ ಹಾಕಬೇಡ ನೋಡಿ. ಇದು ಒಂದ್ 10 ನಿಮಿಷ ಮುತ್ತಣ್ಣ ಕೈ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. 10 ನಿಮಿಷ ಎಲ್ಲದಕ್ಕೂ ನನ್ನ ನೀವು ಬರೋದ್ ಯಾವಾಗ? ನಾಡಿದ್ದು ಹಬ್ಬ. ಮಕರ ಹಾ ತಗೊಳ್ಳಿ. ಗುಂಡಿನಿ. ಇವಾಗ ಟೈಮ್ ಬಂದು 1 ಗಂಟೆ ಆಗಿದೆ, ಎಲ್ಲ ಮಲಗಿದ್ದಾರೆ. ಸೊ ನನಗೆ ಫೋನ್ ನೋಡ್ತಾ ಇದ್ದೆ, ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತು. ಇದನ್ನ ತಗೊಂಡು ಆಲ್ಮೋಸ್ಟ್ 3 days ಆಗಿದೆ, ಫ್ರಿಜ್ಜಲ್ಲೇ ಇಟ್ಟಿದ್ದೆ. ನೆನಪಾಯಿತು, ಸಡನ್ನಾಗಿ ಅಯ್ಯೋ ಕಟ್ಟೆ ಆಗೋಯ್ತು. ಸಡನ್ನಾಗಿ ಬಂದು ತಿಂತಾಯಿದ್ದೀನಿ. ಬ್ಲ್ಯಾಕ್ ಕರೆಂಟ್ ಐಸ್ ಕ್ರೀಮ್ ಗೈಸ್, ಮೈ ಫೇವ್ರೆಟ್. ಆ್ಯಕ್ಚುಲಿ ಮದುವೆ ಜೊತೆ ಮಲಗಿದ್ದೆ, ಅವಳು ಇನ್ನೂ ಇದ್ದಿದ್ದಾಳೆ. ಇನ್ನೂ ಮಲಗಿಲ್ಲ, ಬಾ ನೋವು ಮಾಡ್ಕೊಂಡಂತೆ. ವಾಟ್ ಡೋಂಟ್ ಪುಟ್ ಲೈಟ್. ಆ ಸ್ವಾತಿಗೆ ಹೆವಿ ಕಾಟ ಕೊಡ್ತಾಳೆ ಗೈಸ್. ನಿದ್ದೆ ಮಾಡಕ್ ಬಿಡ್ತಿಲ್ಲ. ಏನು ಮಾಡ್ತಾಳೆ? ಡೌ ಮಾಡ್ತಾರದು ಇವಾಗ. ಈಗ ಕೆಳಗೆ ಹೋಗುವಾಗ ಎದ್ದಿದ್ಲು. ಏನು ಮಾಡ್ತಾಳೆ? ಹೊಟ್ಟೆ ಹಸಿ ಅಂತಾಳೆ ಒಂದೊಂದ್ಸಲ. ಉಪ್ಪು ತಿನ್ಕೋಬ ಅಂದ್ರೆ ನಾನು ಹೋಗಲ್ಲ ಅಂತಾಳೆ. ನಾನು ಕರಿತಾಳೆ, ನಾನು ಬರಲ್ಲ ಅಂದ್ರೆ ನಾನು ಹೋಗಲ್ಲ ಅಂತಾಳೆ. ವಾಶ್ರೂಮ್ಗೆ ಹೋಗಕ್ ಹೋಗ್ಬಿಡ್ತಿಲ್ಲ, ನಂಗೆ ಭಯ ಆಗುತ್ತೆ ಅಂತಾಳೆ. ನಾನು ಇದ್ದಾಗ ಸರಿಯಾಗಿ ಮಲ್ಕತ್ತಿದ್ಲಲ್ಲ. ಫ್ಯಾನ್ ಆನ್ ಮಾಡ್ತಾಳೆ ಒಂದ್ಸಲ, ಬ್ಯಾಡ್ ಅಂದ್ಬಿಟ್ಟು ಮತ್ತೆ ಆಫ್ ಮಾಡ್ತಾಳೆ. ಲೈಟ್ ಆನ್ ಮಾಡ್ಕೋತಾಳೆ, ಫೋನ್ ನೋಡ್ತಾಳೆ. ನಿಮ್ಮ ಅಪ್ಪಂಗೆ ಫೋನ್ ಮಾಡು ಅಂತಾಳೆ. ನಿಮ್ಗ ಮತ್ತೆ ನಮ್ಮ ಅಮ್ಮಂಗೆ ಫೋನ್ ಮಾಡ್ತೀನಿ. ಇವತ್ತು ನಾನು ಪಕ್ಕದಲ್ಲಿ ಮಲ್ಗಿಲ್ವಲ್ಲ, ಅದಕ್ಕೆ ಡೌ ಮಾಡ್ತಾವಳೆ ಮಲ್ಗಿರೋ ಥರ. ಇಷ್ಟೊತ್ತು ನಾಟಕದ ಗೊರ್ಕೆ. ಗುಡ್ ನೈಟ್ ಇಮಾನಿ. ಇಮಾನಿ ಬಾಯ್. ನಾನು ಇವತ್ತು ನಮ್ಮಣ್ಣ ಇಲ್ವಲ್ಲ, ಹಾಗಾಗಿ ಮಧು ಜೊತೆ ಮಲಗಿದ್ದೀನಿ. ಇವ್ರೇನು ಮಾಡ್ತಾ ಇದ್ದಾರೆ? ಮಲ್ಕೊಬಿಟ್ಟಿದೆಯಾ? ಸರಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇದೊಂದು ಚಲೋ ವ್ಲಾಗ್ ಆಗಿತ್ತು, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಆದಷ್ಟು ಇನ್ಮೇಲೆ ಎಲ್ಲನೂ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಸ್ವಲ್ಪ ಲೆಂತಿ ವೀಡಿಯೋಸ್ ಕೂಡ ಹಾಕ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು